ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಈ ರೀತಿಯ ಸ್ಲ್ಯಾಂಟ್ ಆರ್ಚ್ ಕುಚ್ಚು ಡಿಸೈನನ್ನು ಕಲಿಯೋಣ. ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ಕಲಿಯೋಣ. 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ಡನ್ನು ತೆಗೆದುಕೊಂಡು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನಾನು ನೀಡಲ್ ನಂಬರ್ 9.85 mm ಅನ್ನು ತೆಗೆದುಕೊಂಡಿದ್ದೀನಿ. ಈಗ ಒಂದು ಸಿಂಗಲ್ ಕ್ರೋಶೆ ಹಾಕಿ ಈ ಥ್ರೆಡ್ಡನ್ನು ನಾಟ್ ಮಾಡಿಕೊಳ್ಳೋಣ. ನಾಟ್ ಹಾಕಿ ಆದಮೇಲೆ ಒಂದು ಚೈನ್ ಸ್ಟಿಚ್ಚು, ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಇನ್ನು ಅದರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡೋಣ. ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿ ಒಂದು ಬೀಡನ್ನು ಇನ್ಸರ್ಟ್ ಮಾಡೋಣ ಈ ಥ್ರೆಡ್ಡಿನೊಳಗೆ. ಒಂದು ಚೈನ್ ಸ್ಟಿಚ್ ಹಾಕಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಆದಮೇಲೆ ಇನ್ನೊಂದು ಚೈನ್ ಸ್ಟಿಚ್ ತೆಗೆದುಕೊಂಡು ಈ ವರ್ಕ್ ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್ ಹಾಕೋಣ. ಮೂರು ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಬ್ಯಾಕ್ ಟರ್ನ್ ಮಾಡಿಕೊಂಡು ಇಲ್ಲಿ ಗ್ಯಾಪ್ ಇದೆ ನೋಡಿ, ಕಾಣ್ತದ? ಈ ಸಿಂಗಲ್ ಒಂದು ಲಾಕ್ ಹಾಕಿದ್ವ ಥ್ರೆಡ್ಡನ್ನು, ಆಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿ ಲಾಕ್ ಹಾಕಿದ್ವಲ್ಲ, ಇಲ್ಲಿ ಈ ಎರಡರ ಗ್ಯಾಪಿನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್ ಹಾಕೋಣ. 1 2 3 3 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ಟರ್ನ್ ಮಾಡಿಕೊಳ್ಳೋಣ. ಇನ್ನು ಇವಾಗ ಸೂಜಿ ಮೇಲೆ 2 ಸತಿ ನೂಲು ತೆಗೆದುಕೊಂಡು ಈ ಗ್ಯಾಪ್ ಇದೆ ಅಲ್ಲ, ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಳೋಣ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇನ್ನಿವಾಗ 3 ಚೈನ್ ಸ್ಟಿಚ್ ಹಾಕೋಣ. ಮೂರು ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಗ್ಯಾಪಲ್ಲಿ ಒಂದು ಸತಿ ತೆಗೆದುಕೊಂಡು ಬಂದು ಸೂಜಿಯನ್ನು ಇಲ್ಲಿ 2 ಲೂಪ್ ಇದೆ, 2 ಲೂಪನ್ನು ಒಂದು ಮಾಡೋಣ. ಈಗ ಒಂದು ಟ್ರಿಪಲ್ ಕ್ರೋಶೆ ಆಯಿತು. ಇನ್ನು 7 ಟ್ರಿಪಲ್ ಕ್ರೋಶೆ ಆಗಬೇಕು. ಈ ರೀತಿಯಲ್ಲಿ ಸೂಜಿ ಮೇಲೆ ದಾರ ತೆಗೆದುಕೊಂಡು 2 ಸತಿ ಈ ಥ್ರೆಡ್ ಗ್ಯಾಪಿನೊಳಗೆ ಬಂದು 2 ಒಂದು ಸತಿ, ಇನ್ನು 2 ಒಂದು ಸತಿ, ಟೋಟಲ್ 2 ಟೈಮ್ಸ್ 2ರಲ್ಲಿ ಒಂದು ಸತಿ ಮಾಡಿದೆ. ಈಗ 3rd ಟೈಮು. ಆದಮೇಲೆ ಇಲ್ಲಿ ಟ್ರಿಪಲ್ ಕ್ರೋಶೆ ಆಯಿತು. ಇನ್ನು 3 ಚೈನ್ ಸ್ಟಿಚ್ಚು, ಮೂರು ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪಲ್ಲಿ ಬಂದು ಇಲ್ಲಿ 2 ಲೂಪ್ ಇದೆ, 2 ಲೂಪನ್ನು ಒಂದು ಮಾಡಬೇಕು. ಅಲ್ಲಿಗೆ ಪೀಕೋ ಸ್ಟಿಚ್ ಆಗ್ತದೆ. ಈಗ ಇನ್ನೊಂದು ಸತಿ ಸೂಜಿ ಮೇಲೆ 2 ಸತಿ ದಾರ ತೆಗೆದುಕೊಂಡು ಈ ಗ್ಯಾಪ್ ಒಳಗೆ ಬಂದು 2 ಥ್ರೆಡ್ಡನ್ನು ಒಂದು ಮಾಡಿ, 2 ಒಂದು ಮಾಡಿ, 2 ಒಂದು, 3 ಚೈನ್ ಸ್ಟಿಚ್ಚು, ಈ ಗ್ಯಾಪಲ್ಲಿ ಒಂದು ಪೀಕೋ ಸ್ಟಿಚ್. ಇದು ಸಿಂಗಲ್ ಸ್ಟೆಪ್ ಆಗಿರ್ತದೆ, ಮಾಡಲಿಕ್ಕೂ ಸುಲಭ ಉಂಟು ಡಿಸೈನು. ಈಗ ಇನ್ನೊಂದು ಸತಿ ಸೂಜಿ ಮೇಲೆ 2 ಸತಿ ದಾರ ತೆಗೆದುಕೊಂಡು
ಈ ಗ್ಯಾಪಲ್ಲಿ ಬರಬೇಕು, ಬಂದು ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಇನ್ನು 3 ಚೈನ್ ಸ್ಟಿಚ್ಚು. ಮೂರು ಚೈನ್ ಸ್ಟಿಚ್ ಹಾಕಿ ಈ ಗ್ಯಾಪಲ್ಲಿ ಒಂದು ಪೀಕೋ, ಇಲ್ಲಿ 2 ಗ್ಯಾಪ್ ಇದೆ ಅಲ್ಲ, ಇಲ್ಲಲ್ಲಿ ಇವಾಗ ಸೂಜಿ ಮೇಲೆ 2 ಸತಿ ದಾರ ತೆಗೆದುಕೊಂಡು ಗ್ಯಾಪಲ್ಲಿ ಬಂದು ತ್ರಿಬಲ್ ಕ್ರೋಶ ಮಾಡಿಕೊಳ್ಬೇಕು. ಇದನ್ನು ತ್ರಿಬಲ್ ಕ್ರೋಶದಿಂದಲೂ ಮಾಡ್ಬೋದು, ಡಬಲ್ ಕ್ರೋಶದಿಂದಲೂ ಮಾಡ್ಬೋದು. ವರ್ಕ್ ಈ ರೀತಿಯಲ್ಲಿ ಕಾಣ್ತದೆ. ಎಷ್ಟಾಯಿತು ನೋಡೋಣ. 1 2 3 4 5 ಆಗಿದೆ. ಇನ್ನು 2 ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. 7 ಆಗಬೇಕು. ನಾನು ಫಸ್ಟು 3 ಚೈನ್ ಸ್ಟಿಚ್ ಹಾಕಿದ್ನಲ್ಲ, ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡ್ತಿಲ್ಲ. ಅದನ್ನು ನೀವು ಕನ್ಸಿಡರ್ ಮಾಡೋದಿದ್ರೆ 8 ಅಂತ ಲೆಕ್ಕ ತಗೋಬೇಕಾಗ್ತದೆ. ನಾನು ಅದನ್ನು ಬಿಟ್ಟು 7 ಅಂತ ಇಟ್ಕೊಂಡಿದ್ದೀನಿ ಲೆಕ್ಕ. ಇನ್ನು 3 ಚೈನ್ ಸ್ಟಿಚ್ಚು. ಇವಾಗ ಲಾಸ್ಟಿನ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಸೂಜಿ ಮೇಲೆ 2 ಸತಿ ದಾರ ತೆಗೆದುಕೊಂಡು ಇಲ್ಲೇ ಬಂದು ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಅಷ್ಟಿಗೆ 2 ಲೂಪ್ ಇದೆ ಅಲ್ವಾ, ಇದನ್ನು ಕೂಡ ಎರಡರಲ್ಲಿ ಒಂದು ಸತಿ ಮಾಡೋದು ಕಾಣ್ತದ. ಇನ್ನೀಗ 3 ಚೈನ್ ಸ್ಟಿಚ್ ಹಾಕೋಣ. 2 ಆಯಿತು, 3. 3 ಚೈನ್ ಸ್ಟಿಚ್ ಆದಮೇಲೆ ಈ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಒಂದು ಪೀಕೋ ಸ್ಟಿಚ್. ಗ್ಯಾಪಿನೊಳಗಿನಿಂದ ಬಂದು ಇಲ್ಲಿ 2 ಲೂಪ್ ಇದೆ, 2 ಲೂಪನ್ನು ಒಂದು ಮಾಡೋದು. ಇನ್ನು ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿಕೊಂಡು ಈ ರೀತಿ ಹಿಡಿಯುವಾಗ ಇದು ಇಲ್ಲಿಗೆ ಬರ್ತದೆ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈಗ ಈ ವರ್ಕ್ ಫಿಕ್ಸ್ ಆಗಿ ಈ ರೀತಿಯಲ್ಲಿ ಕಾಣ್ತದೆ. ಇನ್ನು ಇವಾಗ ಕುಚ್ಚು ಹಾಕಲಿಕ್ಕೆ 3 ಚೈನ್ ಸ್ಟಿಚ್ ಹಾಕೋಣ. 3 ಚೈನ್ ಸ್ಟಿಚ್ ಹಾಕಿ ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಒಂದು ಲಾಕ್. ಇನ್ನಿವಾಗ ನೆಕ್ಸ್ಟ್ ಆರ್ಚಿಗೆ ಒಂದು ಚೈನ್ ಸ್ಟಿಚ್ಚು, ಒಂದು ಬೀಡ್ ತೆಗೆದುಕೊಂಡು ಒಂದು ಚೈನ್ ಸ್ಟಿಚ್ ಹಾಕಿ ಬೀಡ್ ಲಾಕ್, ಇನ್ನೊಂದು ಚೈನ್ ಸ್ಟಿಚ್. ಈಗ ಈ ವರ್ಕ್ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇನ್ನು 3 ಚೈನ್ ಸ್ಟಿಚ್ ಹಾಕಿ, 3 ಚೈನ್ ಸ್ಟಿಚ್ ಆದಮೇಲೆ ಫ್ಯಾಬ್ರಿಕನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅದರ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆ. ಆದಮೇಲೆ 3 ಚೈನ್ ಸ್ಟಿಚ್ಚು,
3 ಇಂಚಷ್ಟು ಹಾಕಿ ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ಟರ್ನ್ ಮಾಡಿಕೊಳ್ಳೋಣ. ಇನ್ನು ತ್ರಿಬಲ್ ಕ್ರೋಶೆ ಸೂಜಿ ಮೇಲೆ 2 ಸತಿ ದಾರ ತೆಗೆದುಕೊಂಡು ಮಾಡಿ 2ರಲ್ಲಿ ಇನ್ನು 3 ಚೈನ್ ಸ್ಟಿಚ್. ಮೂರು ಚೈನ್ ಸ್ಟಿಚ್ ಆದಮೇಲೆ ಇಲ್ಲಿ ಈ 2 ಕಂಬಗಳ ಮಧ್ಯೆ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಇದರೊಳಗೆ ಬಂದು ಒಂದು ಸ್ಟಿಚ್ ಸೂಜಿ ಮೇಲೆ ದಾರ ಬರ್ತದ, 2 ದಾರ ಇರ್ತದಲ್ಲ, 2 ದಾರವನ್ನು ಒಂದು ಮಾಡಿದರೆ ಒಂದು ಪೀಕೋ ಸ್ಟಿಚ್ ಆಗ್ತದೆ. ಇಲ್ಲಿ ನೋಡಿ ಒಂದು ಪೀಕೋ ಆಯಿತು. ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ರೀತಿಯಲ್ಲಿ ಬರ್ತದೆ ಸ್ಲ್ಯಾಂಟಾಗಿ ಆರ್ಚ್. ಫುಲ್ಲು ಫಿನಿಶ್ ಆದಮೇಲೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಪೂರ್ತಿ ವರ್ಕ್ ಫಿನಿಶ್ ಆದಮೇಲೆ ಈ ರೀತಿಯಲ್ಲಿ ವರ್ಕ್ ಕಾಣ್ತದೆ. ಇಲ್ಲಿರುವ ಎಕ್ಸ್ಟ್ರಾ ನಾಟ್ ಆದಮೇಲೆ ಒಂದು ಚೂರು ಎಕ್ಸ್ಟ್ರಾ ಥ್ರೆಡ್ ಇರ್ತದಲ್ಲ, ಅದನ್ನು ಈ ರೀತಿ ಗಮ್ ಹಾಕಿಕೊಂಡು ಸ್ಟಿಕ್ ಮಾಡಿದ್ದೀನಿ. ಈ ರೀತಿಯಲ್ಲಿ ಕಾಣ್ತದೆ ವರ್ಕ್. ಹೇಗಿದೆ ಡಿಸೈನ್? ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು. ಬಾಯ್.